ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಅಂಗಡಿಯನ್ನು ಮೊದಲಿಗೆ ತೋರಿಸ್ತಾ ಇದ್ದೀನಿ. ನಾನು ಫ್ರೂಟ್ಸ್ ಅಂಗಡಿ ಮಾಡಿರೋದು, ತರಕಾರಿ ಅಂಗಡಿ ಬದಲಾಯಿಸಿ ಫ್ರೂಟ್ಸ್ ಅಂಗಡಿ ಮಾಡಿರೋದು. ನೀವು ಹೋಗಿ ನನ್ನ ವೀಡಿಯೋದಲ್ಲಿ ಹೊಸಬರಾದರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಳಬರೆಲ್ಲ ಹಾಗೆ ಫಾಲೋ ಮಾಡಿ. ನಾನು ಇವತ್ತು ವೀಡಿಯೋ ಏನಪ್ಪ ವಾಯ್ಸ್ ಮೆಸೇಜ್ ಕೊಡ್ತಾಯಿದ್ದೀನಿ. ಅಂಗಡಿಯಲ್ಲಿ ಕೂತ್ಕೊಂಡು ಅಂದರೆ ನನಗೆ ಟೈಮ್ ಇರಲಿಲ್ಲ. ಮೇ ತಿಂಗಳಲ್ಲಿ 10ನೇ ತಾರೀಕು ವುಮೆನ್ಸ್ ಡೇ ಆಚರಿಸಿದ್ರು. ಲೇಟಾಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಾವು ಫಸ್ಟೇ ಒಂದು 2 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿ. ಆದರೆ ನಾನು ಸಡನ್ನಾಗಿ ಅಂಗಡಿ ಮಾಡಿರೋದ್ರಿಂದ ನನಗೆ ಟೈಮ್ ಇಲ್ಲ ವೀಡಿಯೋಗಳು ಲಾಂಗ್ ವೀಡಿಯೋ ಹಾಕೋದಕ್ಕೆ. ನಾವು ಇದೊಂದಾದರೂ ನಾನು ಈ ತಿಂಗಳು ಕೊನೆಯಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ, ತುಂಬ ಲೇಟಾಗಿ ಆಗ್ತಾಯಿದ್ದೀನಿ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರಿ, ಯಾವ ಥರ ಮಾಡ್ಕೊತೀರಿ ಅಂತ, ಯಾವ ಥರ ಮಾಡಿದಿರಿ ಅಂತ ನೋಡಿ. ಒಬ್ಬೊಬ್ಬರ ಮನೇಲಿ ಅಡುಗೆ ಒಂದೊಂದು ಥರ ಅಂದ್ಕೊಂಡಿದ್ರಿ. ಒಬ್ಬರ ಮನೆಯಿಂದ ಆಗಲೇ ನೋಡಿ ಪಾಯಸ ಬರ್ತಾಯಿದೆ. ಇವರು ಪಲಾವು, ಮೊಸರು ಬಜ್ಜಿ, ಪುಳಿಯೋಗರೆ, ಮೊಸರನ್ನ ತರ್ತಾಯಿದ್ದಾರೆ. ಒಬ್ಬ ಸ್ನೇಹಿತರು ಮೊಸರನ್ನ ತರ್ತಾಯಿದ್ದಾರೆ. ಇದೆಲ್ಲ ನಾವು ಒಗ್ಗಟ್ಟಾಗಿ ಯಾವಾಗಲೂ ಹೀಗೆ ಇರ್ತೀರಿ. ಪಲ್ಯ ಒಂದು 2-3 ತರಕಾರಿ ಹಾಕಿ ಪಲ್ಯ ಒಬ್ಬರು. ಇವರು ಟೊಮೊಟೊ ರೈಸ್ ತಂದಿದ್ದಾರೆ. ನಾನಂತೂ ಜೋಳದ ರೊಟ್ಟಿ, ಯಾಕಂದರೆ ಜೋಳದ ರೊಟ್ಟಿ ನಾನು ಆರ್ಡ್ರ್ ಕೊಟ್ಟು ಮಾಡಿಸಿದೆ. ಎಣ್ಣೆ ಬದನೇಕಾಯಿ ಬಂದು ಒಬ್ಬ ಸ್ನೇಹಿತರು ತರ್ತೀನಿ ಅಂದಿದ್ದಕ್ಕೆ ಜೋಳದ ರೊಟ್ಟಿ. ಇವರು ಬಿಸಿಬೇಳೆಭಾತು ಬಿಸಿಯಾಗಿ ತಂದಿದ್ದಾರೆ. ಕೋಸಂಬರಿ ಮತ್ತು ಕೇಸರಿ ಭಾತ್ ತಂದಿದ್ದಾರೆ ಇವರು. ಮತ್ತು ಇವ್ರು ಬಂದು ಬೋಂಡ ತಂದಿದ್ದಾರೆ. ಇದೆ ಎಣ್ಣೆ ಬದನೇಕಾಯಿ ಸೂಪರಾಗಿ ಮಾಡ್ತಾರೆ ಅವರು, ಆಂಧ್ರ ಸ್ಟೈಲಲ್ಲಿ ಅವ್ರದ್ದು ಎಣ್ಣೆ ಬದನೇಕಾಯಿ. ಇವರು ಲಾಸ್ಟಿಗೆ ಚಿತ್ರಾನ್ನ ಆದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ತಂದಿಟ್ಬಿಟ್ಟು, ಯಾಕಂದರೆ ನನ್ನ ವೀಡಿಯೋಗೆ ಕೆಲವರು ಬರಲ್ಲ ಅಂದಿರೋದ್ರಿಂದ ನಾವು ಈ ಥರ ಕೇಕ್ ಕಟ್ ಮಾಡಿ ನಾನು ಹಾಕಿದ್ದೀನಿ. ಈಗ ಎಲ್ಲರೂ ಇಬ್ಬರು ಬಡಿಸ್ತಾ ಇದ್ದಾರೆ. ನಾನೆಲ್ಲ ಒಟ್ಟು ಕುತ್ಕೊಂಡು ಊಟ ಮಾಡ್ತೀನಿ. ಇವ್ರು ನನ್ನ ಮೊಮ್ಮಗ, ಎಲ್ಲ ಒಟ್ಟಿಗೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವರು ನನ್ನ ಸ್ನೇಹಿತರು, ಮೊಮ್ಮಕ್ಕಳಿಬ್ಬರೂ ರಜೆಗೆ ಬಂದಿದ್ದಾರೆ. ನೋಡಿ ಎಲ್ಲ ಲೈನಾಗಿ ಕುತ್ಕೊಂಡಿದ್ದೀರಿ. ಏನಿಲ್ಲ ಅಂದರೆ ಒಂದು 16-18 ಐಟಮ್ ಇತ್ತು. ಎಲ್ಲ ಒಟ್ಟಿಗೆ ಬಡಿಸ್ಕೊಂಡು ತುಂಬ ರುಚಿಯಾಗಿತ್ತು. ಎಲ್ಲರ ಮನೆಯದು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು. ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ಬಡಿಸ್ಕೊಂಡು ತಿಂದರೆ ಬೋಟಿಗದಲ್ಲಿ ಕುತ್ಕೊಂಡು. ಇವರೊಬ್ಬರು ಮಾತ್ರ ರಾಗಿ ಮುದ್ದೆ ಮಾಡ್ಕೊಂಡಿದ್ರು. ಇವ್ರು ಕೊನೆಗೆ ತಿಂತಾಯಿದ್ದಾರೆ, ಯಾಕಂದರೆ ಬಡಿಸ್ತಾ ಇದ್ರಲ್ಲ ಪಾಪ, ಅವ್ರು ಕೊನೆಗೆ ತಿಂತಾರೆ. ಇನ್ನೊಬ್ಬರು ಸ್ನೇಹಿತರು ತಿಂದೇ ಇಲ್ಲ ನೋಡಿರಿ. ಅವರು ಎಲ್ಲೋ ಫಂಕ್ಷನ್ಗೆ ಹೋಗಿದ್ದರು. ಇದೆಲ್ಲ ತಿಂದು ಒಂದೊಂದು ಬಾಳೆಹಣ್ಣು ತಿಂದು ಜೀರ್ಣ ಆಗೋದಕ್ಕೆ ಒಂದು ಫ್ಯಾಷನ್ ಶೋ, ಚಿಕ್ಕದಾಗಿ ಒಂದು ಫ್ಯಾಷನ್ ಶೋ. ಅದರಲ್ಲಿ ಕೆಲವರು 4 ಜನ ಒಂಥರ ಸ್ಯಾರಿ, ನಾವೆಲ್ಲ ಒಂಥರ ಸ್ಯಾರಿ. ಕಲರ್ಸ್ ಮಾತ್ರ ಬೇರೆ ಬೇರೆ. ನಾವು ಯಾವಾಗಲೂ ಹೀಗೆ ಆಚರಿಸ್ತೀರಿ. ಎಲ್ಲಾದರೂ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗ್ಬೇಕಂದ್ರೆ ನಾವು ಬಸ್ಸಲ್ಲಿ ಹೋಗಲ್ಲ, ಟಿ ಟಿ ಮಾಡ್ಕೊಂಡು ಹೋಗ್ತೀರಿ ಸ್ನೇಹಿತರೆಲ್ಲ ಸೇರಿಕೊಂಡು. ಮತ್ತು ಏನಾರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗ್ತೀರಿ. ಮತ್ತು ಯಾವುದಾದ್ರೂ ಲಾಂಗ್ ಮದುವೆ ಇದ್ರೂ ನಾವು ಟಿ ಟಿ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲ ಅವರೇ ಚೌಟ್ರಿಯವರೇ ಮದುವೆ ಮಾಡೋರೇ ನಮ್ಗೊಂದು ಟಿ ಟಿ ಕಳಿಸ್ಬಿಡ್ತಾರೆ. ಈ ಥರ ನಾವು ಮಾಡಿಕೊಂಡು ಇದು ಮಾಡಿದ್ದು. ಕೊನೆಗೆ ಒಂದು ಡ್ಯಾನ್ಸ್ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್. ಡ್ಯಾನ್ಸ್ ನೋಡಿ. ಊಟ ಹಾಕೊಡಿ ಅವರಿಗೆ. ಯಾವುದು ಮನದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಡು ಮನಸಾನ ಮಧ್ಯೆ ಯಾವುದು ಯಾವುದು ಇವರಿಗೆಲ್ಲ ಶಿವ ದೊಡ್ಡವನು. ವೈದ್ಯರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅಗಮದ